ವಸುದೇವಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಮೂರನೇ ದಿನದ ಯುದ್ಧದಲ್ಲಿ ಕೋಪಗೊಂಡಿದ್ದ ಶ್ರೀಕೃಷ್ಣ ಭೀಷ್ಮರನ್ನ ತಾನೇ ಕೊಂದು ಹಾಕ್ತೇನೆ ಅಂತ ಉಗ್ರ ಸ್ವರೂಪಿಯಾಗಿ ಅವರ ಮೇಲೇರಿ ಹೋಗಿದ್ದ ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ನೀವಿನ್ನೂ ಆ ಅದ್ಭುತ ಕ್ಷಣದ ಬಗೆಗಿನ ವಿಡಿಯೋವನ್ನ ನೋಡದೆ ಇದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಈಗಲೇ ನೋಡಿ. ಮೂರನೇ ದಿನದ ಅಂತ್ಯದವರೆಗೆ ವೀರಾದಿವೀರ ಪಾರ್ಥನ ಪರಾಕ್ರಮದ ಎದುರು ಕೌರವ ಸೇನೆ ತತ್ತರಿಸಿ ಹೋಗಿತ್ತು. ಹೀಗಾಗಿ ಹೇಗಾದರೂ ಸರಿ 4ನೇ ದಿನದ ಯುದ್ಧವನ್ನ ಶತಪ್ರಯತ್ನದ ಮೂಲಕವಾದರೂ ಗೆಲ್ಲಲೇಬೇಕಂತ ಕೌರವ ಸೇನೆ ನಿರ್ಧಾರ ಮಾಡಿದ್ರೆ, ಈ ಕಡೆ ಪಾಂಡವರು ಕೂಡ ತಮ್ಮ ಯುದ್ಧ ತಯಾರಿಯನ್ನ ಅಷ್ಟೇ ಅದ್ಭುತವಾಗಿ ಮಾಡಿಕೊಂಡಿದ್ದಾರೆ. ಅಂತೂ 4ನೇ ದಿನ ಸೂರ್ಯೋದಯದ ಸಮಯಕ್ಕೆ ಯುದ್ಧ ಆರಂಭವಾಗುತ್ತೆ. ಈ ದಿನ ಕೌರವ ಸೇನೆಯ ಮೇಲೆ ಉರಿದು ಬೀಳೋ ಸರದಿ ಭೀಮನದ್ದಾಗಿತ್ತು. ಹಸಿದ ಹುಲಿಯೊಂದು ಕುರಿಗಳ ಗುಂಪನ್ನ ಕಂಡು ಅವುಗಳ ಮೇಲೆರಗಿದಂತೆ ಭೀಮ ಕೌರವ ಸೇನೆಯ ಮೇಲೆ ಮುಗಿಬೀಳ್ತಾನೆ. ಅವನ ಪರಾಕ್ರಮವನ್ನ ತಡೆಯೋದಕ್ಕೆ ಅಸಾಧ್ಯವಾದ ಕೌರವ ಸೇನೆ ತತ್ತರಿಸಿ ಕಂಗಾಲಾಗಿ ಹೋಗುತ್ತೆ. ಇದನ್ನ ನೋಡಿದ ದುರ್ಯೋಧನ ಭೀಮನನ್ನ ನಿಯಂತ್ರಿಸೋದಕ್ಕೆ ಮಗಧ ರಾಜನನ್ನ ಮತ್ತೆ ಅವನ ಜೊತೆ ಬಲಿಷ್ಠ ಗಜಪಡೆಯನ್ನ ಕಳುಹಿಸ್ತಾನೆ. ಈ ಗಜಪಡೆಗೆ ಎದುರಾಗೋನು ಅಭಿಮನ್ಯು. ಅರ್ಜುನ ಪುತ್ರ ಅಭಿಮನ್ಯು ಕೂಡ ತನ್ನ ತಂದೆಯ ಕೀರ್ತಿಯನ್ನ ಇನ್ನಷ್ಟು ಹೆಚ್ಚಿಸುವ ಅಪಾರ ಪರಾಕ್ರಮವನ್ನ ಹೊಂದಿದವನು. ಅವತ್ತು ತನ್ನೆದುರು ಬಂದ ಗಜಸೇನೆಯ ಮೇಲೆ ತನ್ನ ಬಾಣಪ್ರಯೋಗವನ್ನ ಮಾಡ್ತಾನೆ. ಆತನ ಭೀಕರ ದಾಳಿಗೆ ಗಜಪಡೆ ನಾಶವಾಗ್ತಾ ಇದ್ರೆ ಅಷ್ಟಕ್ಕೆ ಸಮಾಧಾನವಾಗದ ಆತ ಮಗಧರಾಜನನ್ನ ಕೂಡ ಸಂಹಾರ ಮಾಡ್ತಾನೆ. ಅಭಿಮನ್ಯುವಿನಿಂದ ಮಗಧರಾಜ ಮರಣಿಸಿದ್ರೆ ಇತ್ತ ಭೀಮ ಕೂಡ ಭಯಂಕರವಾಗಿ ಆರ್ಭಟಿಸುತ್ತಾ ದುರ್ಯೋಧನನ ಸಹೋದರರ ಮೇಲೆ ದಾಳಿ ಮಾಡ್ತಾನೆ. ಭೀಮನ ಹೊಡೆತಕ್ಕೆ ಸಿಕ್ಕ ಅವರು ತಮ್ಮ ಪ್ರಾಣಗಳನ್ನ ಕಳೆದುಕೋತಾರೆ. ಭೀಮನನ್ನ ಕೊಲ್ಲೋದಕ್ಕೆ ಕಳುಹಿಸಿದ ಗಜಪಡೆ ನಾಶವಾಯಿತು. ಮಗಧರಾಜ ಪ್ರಾಣ ಕಳೆದುಕೊಂಡ. ತನ್ನ ಸಹೋದರರಲ್ಲಿ ಸುಮಾರು ಜನ ಭೀಮನ ಗದೆಯ ಹೊಡೆತಕ್ಕೆ ಸಿಕ್ಕು ಪ್ರಾಣ ಕಳೆದುಕೊಂಡ್ರು ಅಂತ ತಿಳಿದ ದುರ್ಯೋಧನ ಕೋಪದಿಂದ ಕುದ್ದು ಹೋಗ್ತಾನೆ. ತಾನೇ ಭೀಮನನ್ನ ಎದುರಿಸ್ತೀನಿ ಅಂತ ಹೊರಟು ಬರ್ತಾನೆ. ಬೆಂಕಿಯುಗುಳೋ ಕೆಂಡದಂತ ಕಣ್ಣುಗಳಿಂದ ಭೀಮನನ್ನ ಕೊಂದೇ ತೀರ್ತೀನಿ ಅಂತ ಬಂದಿದ್ದ ದುರ್ಯೋಧನ ಭೀಮನೆದುರು ನಿಂತು ಒಂದರ ಹಿಂದೊಂದರಂತೆ ಬಾಣಗಳನ್ನ ಪ್ರಯೋಗಿಸ್ತಾನೆ. ಆತ ಪ್ರಯೋಗಿಸಿದ ಬಾಣಗಳಲ್ಲಿ ಒಂದು ಬಾಣ ಭೀಮನ ಎದೆಯನ್ನ ನಾಟುತ್ತೆ. ಇದರಿಂದ ಘಾಸಿಗೊಂಡ ಭೀಮ ಮೂರ್ಛೆ ಹೋಗ್ತಾನೆ. ಭೀಮ ಮೂರ್ಛೆಯಿಂದ ಸುಧಾರಿಸಿಕೊಂಡು ಏಳೋದ್ರೊಳಗೆ ಶತ್ರು ಸೈನ್ಯ ತಮ್ಮನ್ನ ಸುತ್ತುವರಿಯದೇ ಇರೋ ಹಾಗೆ ನೋಡಿಕೊಂಡವನು ಭೀಮಪುತ್ರನಾದ ಘಟೋತ್ಕಚ. ತನ್ನ ರಾಕ್ಷಸ ಸೈನ್ಯದೊಡನೆ ಬಂದ ಆತ ಕೌರವ ಸೇನೆಯನ್ನ ಎದುರಿಸ್ತಾನೆ. ತನ್ನ ಮಾಯಾಯುದ್ಧವನ್ನ ಬಳಸಿ ಕೌರವ ಸೇನೆಯನ್ನ ಧ್ವಂಸ ಮಾಡ್ತಾ ಇದ್ದ ಘಟೋತ್ಕಚನ ಯುದ್ಧ ಅತ್ಯಂತ ರುದ್ರ ರಮಣೀಯವಾಗಿತ್ತು. ಅವತ್ತು ಅವನ ಹೊಡೆತಕ್ಕೆ ಸಿಕ್ಕು ತಮ್ಮ ಸೇನೆ ಹೀಗೆ ನಾಶವಾಗ್ತಾ ಇದೆ ಅನ್ನೋದನ್ನ ಅರಿತ ಭೀಷ್ಮರು ತಾವೇ ಸ್ವತಃ ಘಟೋತ್ಕಚನನ್ನ ಎದುರಿಸೋದಕ್ಕೆ ಬರಬೇಕಾಯ್ತು. ಅಲ್ಲಿ ಅಷ್ಟು ಭೀಕರ ಯುದ್ಧ ನಡೀತಾ ಇದ್ರೆ ಇತ್ತ ಮೂರ್ಛೆ ಹೋಗಿದ್ದ ಭೀಮ ಎಚ್ಚರಗೊಳ್ತಾನೆ. ತನ್ನ ಯುದ್ಧವನ್ನ ಮುಂದುವರಿಸ್ತಾನೆ. ಶಲ್ಯನನ್ನ ಎದುರಿಸೋ ಭೀಮ ಅವನನ್ನ ಅಪಾರವಾಗಿ ಕಾಡ್ತಾನೆ. ಭೀಮನೆದುರು ನಿಂತು ಹೋರಾಡೋಕೆ ಸಾಧ್ಯವಾಗದ ಶಲ್ಯ ಸುಸ್ತಾಗಿ ಹೋಗ್ತಾನೆ. ಧನಸ್ಸನ್ನ ಹಿಡಿದು ರಥದ ಮೇಲೆ ನಿಂತು ಯುದ್ಧ ಮಾಡಿದ್ರು ಅಥವಾ ಗದೆಯನ್ನೇ ಹಿಡಿದು ನೆಲದ ಮೇಲೆ ನಿಂತು ಯುದ್ಧ ಮಾಡಿದ್ರು ಕೂಡ ಅಷ್ಟೇ ಅದ್ಭುತವಾಗಿ ಯುದ್ಧವನ್ನ ಮಾಡ್ತಿದ್ದ ಭೀಮನನ್ನ ನೋಡಿದ್ರೆ ಸಾಕ್ಷಾತ್ ಯಮಸ್ವರೂಪಿಯಾಗಿ ಕಾಣಿಸ್ತಿದ್ದ ಭೀಮ. ಅವನ ಹೊಡೆತಕ್ಕೆ ಸಿಕ್ಕ ಗಜಪಡೆಗಳು ನಲುಗಿ ಹೋಗಿತ್ತು. ರಥಗಳು ಭೀಮನ ಗದೆಯ ಕೆಳಗೆ ಸಿಕ್ಕು ಅಪ್ಪಚ್ಚಿಯಾಗಿತ್ತು. ಒಂದು ಏಟಿಗೆ 10 ಸೈನಿಕರ ದೇಹಗಳನ್ನ ಛಿದ್ರ ಛಿದ್ರ ಮಾಡ್ತಾ ಇದ್ದ ಭೀಮನ ಗದೆಯನ್ನ ನೋಡಿನೇ ಕೌರವ ಸೈನಿಕರ ಎದೆಯಲ್ಲಿ ನಡುಕ ಉಂಟಾಗಿತ್ತು. ಅವನ ಸಿಂಹಗರ್ಜನೆ ಕೇಳಿದ್ರೆ ಅವರ ಪ್ರಾಣವೇ ಹಾರಿ ಹೋಗ್ತಿತ್ತು. ಅಷ್ಟು ಭೀಕರವಾಗಿ ಯುದ್ಧ ಮಾಡ್ತಿದ್ದ. ಅವನನ್ನ ಎದುರಿಸೋದಕ್ಕೆ ಸಾಧ್ಯವಾಗದ ಕೌರವ ಸೇನೆ ಭೀಮನಿಂದ ತಪ್ಪಿಸಿಕೊಂಡು ಅಲ್ಲಿಂದ ಓಡೋದಕ್ಕೆ ಪ್ರಾರಂಭಿಸುತ್ತೆ. ಆತನನ್ನ ನಿಯಂತ್ರಿಸೋದಕ್ಕೆ ಭಗದತ್ತ ಒಂದು ದೊಡ್ಡ ಮದಗಜವನ್ನೇರಿ ಬರ್ತಾನೆ. ಅವನ ಆನೆಯ ಮೇಲೆ ಬಾಣ ಪ್ರಯೋಗ ಮಾಡೋ ಅಭಿಮನ್ಯು ಆನೆಯನ್ನ ಅತಿಯಾಗಿ ಘಾಸಿಗೊಳಿಸ್ತಾನೆ. ಅಭಿಮನ್ಯುವಿನ ಬಾಣದಿಂದ ಗಾಯಗೊಂಡ ಆನೆ ನೋವಿನಿಂದ ಗೀಳಿಡುತ್ತಾ ಅತ್ತಿತ್ತ ಹೆಜ್ಜೆಯನ್ನಿಟ್ಟು ತನ್ನದೇ ಸೈನಿಕರನ್ನ ತುಳಿಯೋದಕ್ಕೆ ಪ್ರಾರಂಭಿಸುತ್ತೆ. ಮೊದಲೇ ಭೀಮನ ಹೊಡೆತದಿಂದ ಕಂಗೆಟ್ಟ ಕೌರವ ಸೇನೆಗೆ ಭೀಮನೇ ಆನೆಯಂತೆ ಕಾಣಿಸ್ತಾ ಇದ್ದ. ಅದು ಸಾಲದು ಅನ್ನೋ ಹಾಗೆ ಇನ್ನೊಂದು ಆನೆ ಬಂದು ತಮ್ಮನ್ನ ಎಲ್ಲಿ ತುಳಿದು ಸಾಯಿಸಿ ಬಿಡುತ್ತೋ ಅನ್ನೋ ಭಯದಿಂದ ದಿಕ್ಕಾಪಾಲಾಗಿ ಆನೆಯಿಂದ ದೂರಕ್ಕೆ ಓಡೋದಕ್ಕೆ ಪ್ರಾರಂಭಿಸ್ತಾರೆ ಸೈನಿಕರು. ಇದರಿಂದ ಆ ಇಡೀ ಪ್ರದೇಶದಲ್ಲಿ ಕೋಲಾಹಲ ಉಂಟಾಗುತ್ತೆ. ಆದರೆ ಈ ಕಡೆ ಘಟೋತ್ಕಚನ ಯುದ್ಧ ಮುಂದುವರಿಯುತ್ತೆ. ದುರ್ಯೋಧನನ ಬಾಣ ತನ್ನ ತಂದೆ ಭೀಮನನ್ನ ಘಾಸಿಗೊಳಿಸಿತ್ತು ಅನ್ನೋ ಕ್ರೋಧಕ್ಕೊಳಗಾಗಿದ್ದ ಘಟೋತ್ಕಚ ಅವತ್ತು ಪ್ರದರ್ಶನ ಮಾಡಿದ ಯುದ್ಧ ಈ 4ನೇ ದಿನದಲ್ಲಿ ಕೌರವರು ಅತ್ಯಂತ ನಷ್ಟವನ್ನ ಅನುಭವಿಸುವ ಹಾಗೆ ಮಾಡುತ್ತೆ.
ಒಂದು ಕಡೆ ದೊಡ್ಡ ರಾಕ್ಷಸ ಸೇನೆ, ಇನ್ನೊಂದು ಕಡೆ ಘಟೋತ್ಕಚನ ಮಾಯಾಯುದ್ಧ. ಈ 4ನೇ ದಿನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದ ಈ ಘಟೋತ್ಕಚ ಆ ದಿನ ಎಲ್ಲಿ ನೋಡಿದ್ರು, ಯಾರ ಬಾಯಲ್ಲಿ ಕೇಳಿದ್ರು ಕೇಳಿಸಿದ್ದು ಒಂದೇ ಹೆಸರು, ಅದು ಇದೇ ಘಟೋತ್ಕಚನದ್ದು. ಅಷ್ಟು ಪರಾಕ್ರಮಿಯಾಗಿ ಕೌರವ ಸೇನೆಯ ನಿದ್ದೆಗೆಡಿಸಿದ್ದ ಭೀಮಪುತ್ರ ಕುರುಕ್ಷೇತ್ರ ರಣಭೂಮಿಯಲ್ಲಿ ಈ ರೀತಿಯಾಗಿ ನಡೀತಾ ಇರೋ ಯುದ್ಧವನ್ನ ತನ್ನ ವಿಶೇಷ ದಿವ್ಯ ದೃಷ್ಟಿಯ ಮೂಲಕ ಧೃತರಾಷ್ಟ್ರನಿಗೆ ವಿವರಿಸ್ತಾನೆ ಸಂಜಯ. ಪ್ರತಿದಿನದ ಕ್ಷಣದ ಮಾಹಿತಿಯನ್ನ ಹಸ್ತಿನಾಪುರದ ಅರಮನೆಯಲ್ಲಿದ್ದುಕೊಂಡು ಧೃತರಾಷ್ಟ್ರನಿಗೆ ವಿವರಿಸಿ ಹೇಳ್ತಾನೆ. ಸಂಜಯ ಈ ಘಟೋತ್ಕಚನ ಪರಾಕ್ರಮವನ್ನ ವಿವರಿಸ್ತಾ ಇದ್ರೆ ಅದನ್ನ ಕೇಳಿದ ಧೃತರಾಷ್ಟ್ರ ಸಂಜಯನನ್ನ ಪ್ರಶ್ನಿಸ್ತಾನೆ. ಸಂಜಯ, ಪಾಂಡವ ಸೇನೆಯಲ್ಲಿ ಹೀಗೆ ಪ್ರತಿಯೊಬ್ಬ ವೀರನೂ ಈ ರೀತಿ ವಿಜೃಂಭಿಸ್ತಾ ಇದ್ದಾನೆ, ಆದರೆ ನಮ್ಮ ಕಡೆಯಲ್ಲಿ ಯಾಕೆ ಯಾರು ಈ ರೀತಿಯ ಪರಾಕ್ರಮವನ್ನ ತೋರಿಸ್ತಿಲ್ಲ? ದ್ರೋಣರಿದ್ದಾರೆ, ಭೀಷ್ಮರಿದ್ದಾರೆ, ಶಲ್ಯನಿದ್ದಾನೆ, ಕೃಪಾಚಾರ್ಯರಿದ್ದಾರೆ. ಇಂತಹ ಅಪಾರ ಪರಾಕ್ರಮಿಗಳಿದ್ರೂ ಕೂಡ ಈ ರೀತಿಯ ಯುದ್ಧವನ್ನ ನಮ್ಮವರು ಯಾಕೆ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ? ಆತನ ಮಾತಿಗೆ ಪ್ರತಿಕ್ರಿಯಿಸೋ ಸಂಜಯ ಹೇಳ್ತಾನೆ, ಮಹಾರಾಜ, ನಿನಗೆ ಬಂದ ಇದೇ ಅನುಮಾನ 4ನೇ ದಿನದ ರಾತ್ರಿ ನಿನ್ನ ಮಗ ದುರ್ಯೋಧನನಿಗೂ ಬಂತು. ಇದೇ ಈಗ ನೀನು ನನಗೆ ಕೇಳಿದೆಯಲ್ಲ, ಇದೇ ಪ್ರಶ್ನೆಯನ್ನ ದುರ್ಯೋಧನ ಭೀಷ್ಮರಲ್ಲಿ ಕೇಳ್ತಾನೆ. ಅದಕ್ಕೆ ಭೀಷ್ಮರು ಹೇಳ್ತಾರೆ, ದುರ್ಯೋಧನ ಯುದ್ಧ ಪೂರ್ವದಲ್ಲಿ ತಮ್ಮ ಕಡೆ ಯುದ್ಧ ಮಾಡೋದಕ್ಕೆ ಶ್ರೀಕೃಷ್ಣನನ್ನ ಕರೆದುಕೊಂಡು ಬಾ ಅಂತ ನಿನ್ನನ್ನು ಕಳುಹಿಸಿದ್ರೆ ನೀನು ಆತನನ್ನ ಬಿಟ್ಟು ಅವನ ನಾರಾಯಣಿ ಸೈನ್ಯವನ್ನ ಮಾತ್ರ ಪಡೆದುಕೊಂಡು ಬಂದೆ. ಕೃಷ್ಣ ಈಗ ಪಾಂಡವರ ಕಡೆ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಎದುರಲ್ಲಿ ಇರುವಾಗ ಅವರ ಸೇನೆ ಸಾಧಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು ಏನೂ ಇರೋದಕ್ಕೆ ಸಾಧ್ಯವಿಲ್ಲ. ಸಾಕ್ಷಾತ್ ಪರಮಾತ್ಮನ ಪರಿಪೂರ್ಣ ಅವತಾರವೇ ಈ ಕೃಷ್ಣಾವತಾರ. ಭಗವಂತನೇ ಅವರ ಕಡೆ ಇದ್ದಾನೆ. ಭಗವಂತ ಇದ್ದ ಕಡೆ ಅವರಿಗೆ ಆಪತ್ತು ಸಂಭವಿಸೋದಾಗ್ಲಿ, ನಷ್ಟ ಉಂಟಾಗೋದಾಗ್ಲಿ ಸಾಧ್ಯ ಇಲ್ಲ. ಯಾರು ಎಲ್ಲಿ ಯಾವಾಗ ಯುದ್ಧ ಮಾಡಬೇಕು, ಹೇಗೆ ಯುದ್ಧ ಮಾಡಬೇಕು, ಯಾರು ಆಪತ್ತಲ್ಲಿ ಇದ್ದಾಗ ಯಾರು ರಕ್ಷಿಸಬೇಕು, ಯಾರನ್ನ ರಕ್ಷಿಸಬೇಕು ಅನ್ನೋದನ್ನೆಲ್ಲ ನಿಯಂತ್ರಿಸ್ತಿರೋದು ಆ ಶ್ರೀಕೃಷ್ಣ ಪರಮಾತ್ಮ. ಅಂತಹ ಭಗವಂತ ಅವರ ಕಡೆ ಇರೋವಾಗ ವಿಜಯಲಕ್ಷ್ಮಿ ನಮಗೆ ಒಲಿಬೇಕು ಅಂದರೆ ಅದು ಹೇಗೆ ಸಾಧ್ಯ ದುರ್ಯೋಧನ? ನಾನು ನಿನಗೆ ಈ ಹಿಂದೆ ಕೃಷ್ಣ ಸಂಧಾನಕ್ಕೆ ಬರೋವಾಗಲೇ ಹೇಳಿದ್ದೆ, ಪಾಂಡವರು ನಿನ್ನ ಸಹೋದರರು, ಅವರಿಗೆ ಸಾಕ್ಷಾತ್ ಪರಮಾತ್ಮ ಸ್ವರೂಪಿಯಾದ ಕೃಷ್ಣನ ಬೆಂಬಲ ಇದೆ. ಅವನ ಸುದರ್ಶನಕ್ಕೆ ಪ್ರತಿಸ್ಪರ್ಧಿಯನ್ನ ಕೊಡಬಹುದಾದ ಯಾವ ಆಯುಧನೂ ಈ ಜಗತ್ತಲ್ಲಿ ಇಲ್ಲ. ಆತನನ್ನ ಎದುರಿಸಬಲ್ಲ ಯಾವ ಯೋಧ ಕೂಡ ಈ ಸಮಸ್ತ ಸೃಷ್ಟಿಯಲ್ಲಿಲ್ಲ. ಹಾಗಾಗಿ ನೀನು ನಿನ್ನ ದಾಯಾದಿ ಸಹೋದರರೊಂದಿಗೆ ಜಗಳಕ್ಕೆ ಇಳಿಬೇಡ, ಅವರಿಗೆ ಸೇರಬೇಕಾದ್ದನ್ನ ಕೊಟ್ಟುಬಿಡು. ದ್ಯೂತದಲ್ಲಿ ಸೋತು 14 ವರ್ಷ ವನವಾಸವನ್ನ, 1 ವರ್ಷ ಅಜ್ಞಾತವಾಸವನ್ನ ಮಾತಿನಂತೆ ಮುಗಿಸಿ ಬಂದಿದ್ದಾರೆ. ಹೀಗಾಗಿ ನಿನ್ನ ಹಠವನ್ನ ಬಿಟ್ಟು ಅವರಿಗೆ ಸೇರಬೇಕಾದ ರಾಜ್ಯವನ್ನ ಕೊಟ್ಟುಬಿಡು ಅಂತ ಹೇಳಿದ್ದೆ. ಆದರೆ ನೀನು ನನ್ನ ಮಾತಿಗೆ ಕವಡೆ ಕಾಸಿನ ಗೌರವವನ್ನು ಕೊಡಲಿಲ್ಲ. ಬದಲಾಗಿ ಯುದ್ಧಕ್ಕೆ ಮುನ್ನ ನಿನ್ನ ಒಳಿತಿಗಾಗಿ ಸಂಧಾನಕ್ಕೆ ಬಂದ ಕೃಷ್ಣನನ್ನೇ ಬಂಧಿಸೋದಕ್ಕೆ ಹೊರಟಿದ್ದೆ. ನಿನ್ನ ಸಭೆಯಲ್ಲಿ ನೀನು ಕೃಷ್ಣನಿಗೆ ಅವಮಾನ ಮಾಡೋಕೆ ಪ್ರಯತ್ನಿಸಿದಾಗ ಪರಮಾತ್ಮನಾದ ಶ್ರೀಕೃಷ್ಣ ತನ್ನ ನಿಜ ಸ್ವರೂಪವನ್ನು ಪ್ರದರ್ಶಿಸಿ ನಿನ್ನನ್ನು ಎಚ್ಚರಿಸೋದಕ್ಕೆ ಪ್ರಯತ್ನಿಸಿದ್ದ. ಆದರೆ ನೀನು ಅದನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ಹೋದೆ. ಈಗ ನನ್ನ ಬಳಿ ಬಂದು ಹೀಗೆ ಕಾಯ್ತು ಅಂತ ಕೇಳ್ತಿದ್ದೀಯ. ಆದರೂ ಚಿಂತೆ ಇಲ್ಲ ದುರ್ಯೋಧನ, ಈಗಲಾದರೂ ನಿನ್ನ ಹಠವನ್ನ ಬಿಡು. ಪಾಂಡವರಿಗೆ ಅರ್ಧ ರಾಜ್ಯ ಕೊಟ್ಟು ಇನ್ನರ್ಧ ರಾಜ್ಯವನ್ನ ನೋಡಿಕೊಂಡು ಹಾಯಾಗಿ ಇದ್ದು ಬಿಡು. ಹೀಗಂತ ಆತನಿಗೆ ಬುದ್ಧಿ ಮಾತನ್ನ ಹೇಳೋದಕ್ಕೆ ಪ್ರಯತ್ನಿಸ್ತಾರೆ. ಬುದ್ಧಿ ಮಾತನ್ನ ಕೇಳೋ ಸ್ಥಿತಿಯಲ್ಲಿ ದುರ್ಯೋಧನ ಇದ್ದಿದ್ರೆ ಇಷ್ಟು ದೂರದವರೆಗೂ ಬರಬೇಕಾದ ಅನಿವಾರ್ಯತೆಯಾದರೂ ಏನಿತ್ತು? ಶ್ರೀಕೃಷ್ಣನ ವಿಶ್ವರೂಪ ದರ್ಶನದ ಭಾಗ್ಯ ಸಿಕ್ಕಿದ್ರೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಅವನಿಗೆ ಶರಣಾಗುವ ಯಾವ ಭಾವನೆ ಕೂಡ ದುರ್ಯೋಧನನಲ್ಲಿ ಇರಲಿಲ್ಲ. ರಾಜ್ಯದಾಹ, ತಾನೇ ಸರ್ವಶಕ್ತ ಅನ್ನೋ ಅಹಂಕಾರ, ಪಾಂಡವರು ತನಗೇನು ತಾನೇ ಮಾಡೋದಕ್ಕೆ ಸಾಧ್ಯ ಅನ್ನೋ ಮಿತಿ ಮೀರಿದ ನಿರ್ಲಕ್ಷ್ಯ ಅವನನ್ನು ಈ ಹಂತಕ್ಕೆ ತಂದಿತ್ತು. ಭೀಷ್ಮರ ಮಾತುಗಳು ಅವನಿಗೆ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಕೋಪದಿಂದ ಖುದ್ದು ಕೆಂಡವಾದ ದುರ್ಯೋಧನ ಅಲ್ಲಿಂದ ಹೊರಟು ತನ್ನ ಶಿಬಿರಕ್ಕೆ ಬರ್ತಾನೆ. ಅವನಿಗೆ ಈ ಭೀಷ್ಮರ ಮೇಲಾಗಲಿ ದ್ರೋಣರ ಮೇಲಾಗಲಿ ಯಾವ ನಂಬಿಕೆನೂ ಇರಲಿಲ್ಲ. ಅವರನ್ನು ಪಾಂಡವ ಪಕ್ಷಪಾತಿಗಳು ಅಂತಾನೆ ತೀರ್ಮಾನಿಸಿದ್ದ. ಅಲ್ಲಿಗೆ 4ನೇ ದಿನದ ರಾತ್ರಿ ಕಳೆದು ಬೆಳಗಾಗ್ತಾ ಇತ್ತು. ಮುಂದೇನಾಯಿತು? 5ನೇ ದಿನದ ಯುದ್ಧ ಹೇಗಿತ್ತು? ಈ ದಿನ ಏನೇನಾಯಿತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜೈ ಹಿಂದ್, ಜೈ ಶ್ರೀಕೃಷ್ಣ.